ಸ್ನೇಹಿತರೆ, ನಾವು ಭವಿಷ್ಯವಾಣಿಯನ್ನು ತಿಳ್ಕೋಬೇಕು ಅಂತಂದರೆ ಗ್ರಹಗಳ ಲೆಕ್ಕಾಚಾರಗಳು, ಗ್ರಹಗಳ ಸಂಚಾರ, ನಕ್ಷತ್ರಗಳ ಚಲನೆ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಒಂದು ರಾಶಿಯ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಅದೇ ಆಧಾರದ ಮೇಲೆ ಕೂಡ ಈ ಭವಿಷ್ಯವನ್ನು ನಿರ್ಧಾರ ಮಾಡಲಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು 2026ರಲ್ಲಿನ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಶುಭ ಫಲಿತಾಂಶಗಳು ಸಿಗ್ತವೆ, ಏನೆಲ್ಲ ಸವಾಲುಗಳು ಬರ್ತವೆ, ಆರ್ಥಿಕ ಜೀವನ ಮತ್ತು ಆರೋಗ್ಯ, ಶಿಕ್ಷಣ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಈ ಥರ ಸಂಪೂರ್ಣವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವೃಷಭ ರಾಶಿಯವರಿಗೆ ಈ 2026ರ ಹೊಸ ವರ್ಷ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಮೊದಲನೇದಾಗಿ ವೃಷಭ ರಾಶಿಯವರ ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಈ ಹೊಸ ವರ್ಷವು ನಿಮಗೆ ಆರ್ಥಿಕವಾಗಿ ಪ್ರಗತಿಪರವಾಗಿರುತ್ತದೆ. ಶನಿ ವರ್ಷವಿಡೀ ನಿಮ್ಮ 11ನೇ ಮನೆಯಲ್ಲಿ ಇರುತ್ತಾನೆ ಮತ್ತು ವರ್ಷದ ಆರಂಭದಲ್ಲಿ ಗುರು 2ನೇ ಮನೆಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿ ಇರುತ್ತಾನೆ. ಗ್ರಹಗಳ ಈ ಸ್ಥಾನವು ನಿಮ್ಮನ್ನು ಆರ್ಥಿಕ ಸವಾಲುಗಳಿಂದ ಹೊರಗೆ ತರುತ್ತದೆ ಮತ್ತು ನಿಮ್ಮ ಆದಾಯದಲ್ಲಿ ಉತ್ತಮ ಹೆಚ್ಚಳವನ್ನು ನೀಡುತ್ತದೆ. ಉದ್ಯೋಗದಲ್ಲಿರುವ ಜನರು ಬಡ್ತಿ ಪಡೆಯುವ ಮೂಲಕ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತಾರೆ. ವರ್ಷದ ಆರಂಭದಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಗ್ರಹಗಳು 8ನೇ ಮನೆಯಲ್ಲಿ ಕುಳಿತು 2ನೇ ಮನೆಯಲ್ಲಿ ದೃಷ್ಟಿಯನ್ನು ಇಡುವುದರಿಂದ ಕೆಲವು ರಹಸ್ಯ ಗಳಿಕೆಗಳು ಕೂಡ ನಿಮಗೆ ದೊರೆಯಬಹುದು. ಜೂನ್ 2ರಿಂದ ಗುರುವು ನಿಮ್ಮ 3ನೇ ಮನೆಗೆ ತನ್ನ ಉತ್ತುಂಗ ರಾಶಿಯಾದಂತಹ ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿಂದ ಅದು ನಿಮ್ಮ 7ನೇ ಮನೆ, 9ನೇ ಮತ್ತು 11ನೇ ಮನೆಯತ್ತ ದೃಷ್ಟಿಯನ್ನು ಹರಿಸುತ್ತದೆ. ಇದು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುತ್ತದೆ. ನಿಮ್ಮ ವ್ಯವಹಾರವು ಅಭಿವೃದ್ಧಿಯನ್ನು ಹೊಂದುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಸುಧಾರಿಸುತ್ತದೆ. ನಿಮ್ಮ ಆದಾಯವು ಹೆಚ್ಚಾಗುತ್ತದೆ. ಇದು 2026ರಲ್ಲಿ ನಿಮ್ಮ ಆರ್ಥಿಕ ಜೀವನವನ್ನು ಸಮೃದ್ಧಿಗೊಳಿಸುತ್ತದೆ. ಇನ್ನು ಆರೋಗ್ಯ. ಈ ಹೊಸ ವರ್ಷವು ಆರೋಗ್ಯದ ದೃಷ್ಟಿಯಿಂದ ಏರಿಳಿತಗಳಿಂದ ತುಂಬಿರುತ್ತದೆ. ಏಕೆಂದರೆ ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಚಕ್ರದ ಅಧಿಪತಿಯಾದಂತಹ ಶುಕ್ರ ಸೂರ್ಯ, ಮಂಗಳ ಮತ್ತು ಬುಧನೊಂದಿಗೆ 8ನೇ ಮನೆಯಲ್ಲಿ ಕುಳಿತಿರುತ್ತಾನೆ ಮತ್ತು ಬೆಳವಣಿಗೆಯ ಗ್ರಹವಾದ ಹಿಮ್ಮುಖವಾದಂತಹ ಗುರುವು 2ನೇ ಮನೆಯಲ್ಲಿ ಕುಳಿತಿರುತ್ತಾನೆ ಮತ್ತು 11ನೇ ಮನೆಯಲ್ಲಿ ಕುಳಿತಿರುವ ಶನಿಯು ಅವರ ಮೇಲೆ ದೃಷ್ಟಿಯನ್ನು ಬೀರುತ್ತಾನೆ. ಇದರ ಪರಿಣಾಮವಾಗಿ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಗುಪ್ತ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಮತ್ತು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಆದ್ದರಿಂದ ವರ್ಷದ ಆರಂಭದಿಂದಲೇ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನವನ್ನು ಹರಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನೀವು ಸಮಸ್ಯೆಗಳಿಂದ ಸುತ್ತುವರಿಯುತ್ತೀರಿ. ಜೂನ್ 2ರಿಂದ ಗುರುವು ನಿಮ್ಮ 3ನೇ ಮನೆಗೆ ಬರುತ್ತಾನೆ ಮತ್ತು ಈ ಪರಿಸ್ಥಿತಿಗಳನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣುವಂತೆ ಮಾಡುತ್ತಾನೆ ಮತ್ತು ಅಕ್ಟೋಬರ್ 31ರಂದು ಅದು ಸಿಂಹದಲ್ಲಿ ಕೇತುವಿನೊಂದಿಗೆ ನಿಮ್ಮ 4ನೇ ಮನೆಯಲ್ಲಿ ಸಾಗುತ್ತದೆ. ವೃಷಭ ರಾಶಿಯು 2026ರ ರಾಶಿ ಪ್ರಕಾರದ ಸಮಯದಲ್ಲಿ ಎದೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಜಾಗರೂಕತೆಯಿಂದ ಇರಬೇಕು. ನೀವು ನಿಯಮಿತ ವ್ಯಾಯಾಮ ಮತ್ತು ಪ್ರಾಣಾಯಾಮದತ್ತ ಗಮನವನ್ನು ಹರಿಸಬೇಕು ಮತ್ತು ನರ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ವಿಶೇಷವಾದಂತಹ ಗಮನವನ್ನು ನೀಡಬೇಕು. ಇನ್ನು ವೃತ್ತಿ ಜೀವನ. ಈ ಹೊಸ ವರ್ಷವು ವೃತ್ತಿ ಜೀವನದ ದೃಷ್ಟಿಕೋನದಿಂದ ಮಧ್ಯಮವಾಗಿರುತ್ತದೆ. ರಾಹು ಡಿಸೆಂಬರ್ 5ರವರೆಗೆ ನಿಮ್ಮ 10ನೇ ಮನೆಯಲ್ಲಿ ಇರುತ್ತಾನೆ ಮತ್ತು ಶನಿಯು ಇಡೀ ವರ್ಷ ನಿಮ್ಮ 11ನೇ ಮನೆಯಲ್ಲಿ ಇರುತ್ತಾನೆ. ನಿಮ್ಮ ಕೆಲಸದ ವೇಗ ಹೆಚ್ಚಾಗುತ್ತದೆ. ಇತರರಿಗೆ ಕಷ್ಟಕರವಾದ ಕೆಲಸವನ್ನು ನೀವು 1 ನಿಮಿಷದಲ್ಲಿ ಪರಿಹರಿಸುತ್ತೀರಿ. ಅಂದರೆ ಬೇರೆಯವರಿಗೆ ಕಷ್ಟವಾಗಿರುವಂತಹ ಕೆಲಸವನ್ನು ನೀವು ಬೇಗನೆ ಪರಿಹರಿಸುತ್ತೀರಿ. ಇದರಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಪಡುತ್ತಾರೆ ಮತ್ತು ಬೆಂಬಲವನ್ನು ನೀವು ಅವರಿಂದ ಪಡೆಯುತ್ತೀರಿ. ಇದು ವರ್ಷದ ಮಧ್ಯದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಪಡೆಯುವ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ. ವಿಶೇಷವಾಗಿ ಜೂನ್ ಮತ್ತು ಆಗಸ್ಟ್ ತಿಂಗಳುಗಳ ನಡುವೆ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ನೀವು ಉದ್ಯಮಿಗಳಾದರೆ ವರ್ಷದ ಮೊದಲ ತ್ರೈಮಾಸಿಕವು ಏರಿಳಿತಗಳಿಂದ ತುಂಬಿರುತ್ತದೆ. ಈ ಸಮಯದಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಮುಖ ಹೆಜ್ಜೆಗಳನ್ನು ತಪ್ಪಿಸುವುದು ಒಳ್ಳೆಯದು. ಅದರ ನಂತರ ಪರಿಸ್ಥಿತಿಗಳು
ಕ್ರಮೇಣ ಬದಲಾಗುತ್ತವೆ. ಜೂನ್ 2ರಿಂದ ಗುರುವು 3ನೇ ಮನೆಯಿಂದ ಬಂದು 7ನೇ ಮನೆಯನ್ನು ನೋಡುತ್ತಾನೆ ಮತ್ತು ಆದಾಯದ ಮನೆಯನ್ನು ಸಹ ನೋಡುತ್ತಾನೆ. ಈ ಕಾರಣದಿಂದಾಗಿ ನಿಮ್ಮ ವ್ಯವಹಾರದಲ್ಲಿ ನಿರಂತರ ಪ್ರಗತಿ ಇರುತ್ತದೆ ಮತ್ತು ವ್ಯವಹಾರವು ಹೊಸ ಎತ್ತರವನ್ನು ತಲುಪಬಹುದು. ಇದರಿಂದಾಗಿ ಈ ಹೊಸ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚು ಅನುಕೂಲಕರವಾಗಿ ಕಾಣುತ್ತದೆ. ನಿಮ್ಮ ವೃತ್ತಿ ಜೀವನವನ್ನು ಮತ್ತಷ್ಟು ಸುಧಾರಿಸಲು ನೀವು ಕೆಲವು ಹೊಸ ವಿಷಯಗಳನ್ನು ಕಲಿಯುವತ್ತ ಗಮನವನ್ನು ಹರಿಸಬೇಕು. ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ 2026 ಸವಾಲುಗಳನ್ನು ತರುತ್ತದೆ. ಆದರೆ ನೀವು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ಈ ಸವಾಲುಗಳನ್ನು ಜಯಿಸಿದ ನಂತರ ನೀವು ಉತ್ತಮ ಯಶಸ್ಸನ್ನು ಪಡೆಯುವ ಅವಕಾಶವನ್ನು ಪಡೆದುಕೊಳ್ಳುತ್ತೀರಿ. ವರ್ಷದ ಆರಂಭದಲ್ಲಿ 5ನೇ ಮನೆಯ ಅಧಿಪತಿಯಾದ ಬುಧನು ಸೂರ್ಯ, ಮಂಗಳ ಮತ್ತು ಶುಕ್ರನೊಂದಿಗೆ ನಿಮ್ಮ 8ನೇ ಮನೆಯಲ್ಲಿ ಕುಳಿತಿರುತ್ತಾನೆ ಮತ್ತು ಗುರುವು ಹಿಮ್ಮುಖ ಸ್ಥಿತಿಯಲ್ಲಿ ಅಲ್ಲಿಗೆ ತಿರುಗುತ್ತಾನೆ. ಇದರಿಂದಾಗಿ ಶಿಕ್ಷಣದಲ್ಲಿ ಏರಿಳಿತಗಳ ಹೊರತಾಗಿಯೂ ನಿಮ್ಮ ಶಿಕ್ಷಣವು ಸಮೃದ್ಧವಾಗಿರುತ್ತದೆ. ಶನಿಯು ವರ್ಷವಿಡೀ ನಿಮ್ಮ 5ನೇ ಮನೆಯತ್ತ ದೃಷ್ಟಿಯನ್ನು ಹರಿಸುತ್ತಾನೆ ಮತ್ತು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುತ್ತಾನೆ. ನೀವು ಸೋಮಾರಿತನವನ್ನು ಬಿಟ್ಟು ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ, ಏಕೆಂದರೆ ಶನಿಯು ಕಠಿಣ ಪರಿಶ್ರಮವಿಲ್ಲದೆ ಏನನ್ನೂ ಕೂಡ ನೀಡುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮ ಮಾತ್ರ ನಿಮ್ಮ ಯಶಸ್ಸಿನ ಕಥೆಯನ್ನು ಬರೆಯುತ್ತದೆ. ವರ್ಷದ ಮಧ್ಯದಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿದ್ದರೆ ವರ್ಷದ ಮಧ್ಯದಲ್ಲಿ ಯಶಸ್ಸನ್ನು ಪಡೆಯುವ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ. ಇದಲ್ಲದೆ ನೀವು ಉನ್ನತ ಶಿಕ್ಷಣವನ್ನು ಅನುಸರಿಸುತ್ತಿದ್ದರೆ ಈ ಇಡೀ ವರ್ಷವು ನಿಮಗೆ ಯಶಸ್ವಿಯಾಗುತ್ತದೆ ಮತ್ತು ನಿಮ್ಮನ್ನು ಹೊಸ ಎತ್ತರಕ್ಕೆ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ನೀವು ಶಿಕ್ಷಣದ ಉದ್ದೇಶಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದರೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳ ನಡುವೆ ನಿಮ್ಮ ಆಸೆ ಈಡೇರುವ ಸಾಧ್ಯತೆ ಇದೆ. ಈಗ ಕೌಟುಂಬಿಕ ಜೀವನ 2026 ನಿಮ್ಮ ಕುಟುಂಬ ಜೀವನಕ್ಕೆ ಏರಿಳಿತಗಳಿಂದ ತುಂಬಿರುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಗುರು ಮಾರ್ಚ್ 11ರವರೆಗೆ ಹಿಮ್ಮುಖ ಸ್ಥಿತಿಯಲ್ಲಿ ಮತ್ತು ಅದರ ನಂತರ ಜೂನ್ 2ರವರೆಗೆ ನಿಮ್ಮ 2ನೇ ಮನೆಯಲ್ಲಿ ನೇರ ಸ್ಥಿತಿಯಲ್ಲಿ ಇರುತ್ತಾನೆ. ಈ ಕಾರಣದಿಂದಾಗಿ ನಿಮ್ಮ ಕುಟುಂಬ ಜೀವನವು ಚೆನ್ನಾಗಿರುತ್ತದೆ. ಆದರೆ ವರ್ಷದ ಆರಂಭದಲ್ಲಿ 4 ಗ್ರಹಗಳು ನಿಮ್ಮ 8ನೇ ಮನೆಯಲ್ಲಿ ಇರುವುದರಿಂದ ಕುಟುಂಬ ಸಂಬಂಧಗಳಲ್ಲಿ ಮತ್ತು ಸದಸ್ಯರಲ್ಲಿ ಕೆಲವು ಏರಿಳಿತಗಳು ಉಂಟಾಗಬಹುದು. ಕೇತುವು ಬಹುತೇಕ ಇಡೀ ವರ್ಷ ಅಂದರೆ ಡಿಸೆಂಬರ್ 5ರವರೆಗೆ ನಿಮ್ಮ 4ನೇ ಮನೆಯಲ್ಲಿಯೇ ಇರುತ್ತಾನೆ. ಇದರಿಂದಾಗಿ ಪರಸ್ಪರ ಸಾಮರಸ್ಯ ಕಡಿಮೆಯಾಗುತ್ತದೆ ಮತ್ತು ಕುಟುಂಬದ ಸದಸ್ಯರಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ನಿಮ್ಮ ತಾಯಿಯ ಆರೋಗ್ಯ ಮತ್ತು ನಡವಳಿಕೆಯೂ ಸಹ ಏರಿಳಿತಗಳಿಂದಲೇ ತುಂಬಿರುತ್ತದೆ. ಅವರ ಆರೋಗ್ಯದ ಬಗ್ಗೆ ನಿಮಗೆ ಸ್ವಲ್ಪ ಕಾಳಜಿ ಬರಬೇಕಾಗುತ್ತದೆ. ಅಕ್ಟೋಬರ್ 31ರಂದು ಗುರು ನಿಮ್ಮ 4ನೇ ಮನೆಯಲ್ಲಿ ಸಾಗುತ್ತಾನೆ. ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗುತ್ತದೆ. ವರ್ಷದ ಉತ್ತರಾರ್ಧದಲ್ಲಿ ಕುಟುಂಬದೊಂದಿಗೆ ಹಲವು ಬಾರಿ ದೀರ್ಘ ಪ್ರಯಾಣ ಮಾಡುವ ಸಾಧ್ಯತೆ ಇರುತ್ತದೆ. ವರ್ಷದ ಮಧ್ಯದಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧಗಳು ತುಂಬ ಸಿಹಿಯಾಗಿರುತ್ತವೆ. ಈಗ ವೈವಾಹಿಕ ಜೀವನ ವೃಷಭ ರಾಶಿಯವರ ರಾಶಿ ಭವಿಷ್ಯದ ಪ್ರಕಾರ ವೈವಾಹಿಕ ಸ್ಥಿತಿ ಮಧ್ಯಮ ಫಲಪ್ರದವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಅತ್ತೆ ಮಾವನ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗುತ್ತದೆ. ಇದು ಕುಟುಂಬ ಮತ್ತು ಅತ್ತೆ ಮಾವನ ನಡುವಿನ ಸಮನ್ವಯವನ್ನು ಸುಧಾರಿಸುತ್ತದೆ. ಆದರೂ ಕಾಲಕಾಲಕ್ಕೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಕೆಲವು ಕಹಿ ಘಟನೆಗಳು ಉಂಟಾಗಬಹುದು. ಅದು ನಿಮ್ಮ ಸಂಬಂಧವನ್ನು ಕೂಡ ಹಾಳು ಮಾಡಬಹುದು. ಆದರೆ ನೀವು ಪರಿಸ್ಥಿತಿಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಪ್ರಯತ್ನ ಪಡಬೇಕು. ಜೂನ್ 2ರಿಂದ ಗುರು ನಿಮ್ಮ 3ನೇ ಮನೆಯಲ್ಲಿ ಸಾಗುತ್ತಾನೆ ಮತ್ತು ಅಲ್ಲಿಂದ ಅದರ ಅಂಶವು ನಿಮ್ಮ 7ನೇ ಮನೆಯ ಮೇಲೆ ಇರುತ್ತದೆ. ಇದರಿಂದಾಗಿ ವೈವಾಹಿಕ ಸಂಬಂಧಗಳಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಪ್ರೀತಿ ಸಮರ್ಪಣೆಯ ಭಾವನೆ ಹೆಚ್ಚಾಗುತ್ತದೆ. ನೀವು ಪರಸ್ಪರ ಬೆಂಬಲಿಸುತ್ತೀರಿ ಮತ್ತು ನಿಮ್ಮ ಸಂಗಾತಿಯು ನಿಮಗಾಗಿ ಬಹಳಷ್ಟು ಮಾಡುತ್ತಾರೆ, ಅಂದರೆ ನಿಮಗೆ ಬಹಳಷ್ಟು ಬೆಂಬಲವನ್ನು ಕೊಡುತ್ತಾರೆ. ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ಇದು ಸವಾಲುಗಳನ್ನು ತೆಗೆದುಹಾಕಿ ನಿಮ್ಮನ್ನು ಪರಸ್ಪರ ಹತ್ತಿರಕ್ಕೆ ತರುತ್ತದೆ.
ನಿಮ್ಮ ಸಂಗಾತಿಯ ಮೂಲಕ ನೀವು ಕೆಲವು ಉಪಯುಕ್ತ ಸಲಹೆಗಳನ್ನು ಕೂಡ ಪಡೆಯುತ್ತೀರಿ. ಅದು ನಿಮ್ಮನ್ನು ಬಲಪಡಿಸುತ್ತದೆ. ನೀವು ಪ್ರತಿಯೊಂದು ಕೆಲಸವನ್ನು ಹೆಚ್ಚಿನ ಶ್ರಮದಿಂದ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಕುಟುಂಬದ ಸದಸ್ಯರ ವಿಷಯದಲ್ಲಿ ನಿಮ್ಮ ನಡುವೆ ಯಾವುದೇ ಸಮಸ್ಯೆಗಳು ಇದ್ದರೆ ಪರಸ್ಪರ ಒಪ್ಪಿಗೆಯೊಂದಿಗೆ ಚರ್ಚಿಸುವ ಮೂಲಕ ಅದನ್ನು ಪರಿಹರಿಸಿಕೊಳ್ಳುತ್ತೀರಿ ಮತ್ತು ಮನೆಯ ವಾತಾವರಣವು ತುಂಬ ಆಹ್ಲಾದಕರವಾಗಿ ಇರುತ್ತದೆ. ಇನ್ನು ಪ್ರೇಮ ಭವಿಷ್ಯ 2026ರ ವೃಷಭ ರಾಶಿಯವರ ಪ್ರೇಮ ಜಾತಕವು ನಿಮಗೆ ಆರೋಗ್ಯಕರ ಪ್ರೇಮ ಸಂಬಂಧವನ್ನೇ ಮುನ್ಸೂಚಿಸುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಹತ್ತಿರವಾಗುತ್ತೀರಿ. ಅವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ. ನೀವು ಅವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಮತ್ತು ಅವರ ಕಡೆಗೆ ಆಕರ್ಷಿತರಾಗುತ್ತೀರಿ. ನಿಮ್ಮ ಸಂಗಾತಿಗೆ ನಿಮ್ಮ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಲು ನೀವು ಇಷ್ಟಪಡುತ್ತೀರಿ. ನಿಮ್ಮ ಪ್ರೀತಿಯನ್ನು ಹಲವು ಬಾರಿ ಪರೀಕ್ಷಿಸಲಾಗುತ್ತದೆ, ಆದರೆ ಪ್ರೀತಿಯನ್ನು ಹೆಚ್ಚು ಬಲಪಡಿಸಿದಷ್ಟು ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ನೀವು ಅವರಿಗೆ ಹತ್ತಿರವಾಗಲು ಸಾಧ್ಯವಾಗುತ್ತದೆ. ಸವಾಲುಗಳಿಗೆ ಹೆದರುವ ಬದಲು ನಿಮ್ಮ ಸಂಬಂಧಗಳನ್ನು ನಿರ್ವಹಿಸುವತ್ತ ಗಮನವನ್ನು ಹರಿಸಬೇಕು. ನಿಮಗೆ ಉತ್ತಮ ಪ್ರೀತಿಯ ವಿಷಯಗಳಲ್ಲಿ ಯಾವುದೇ ರೀತಿಯ ಸಲಹೆ ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಅದು ನಿಮಗೆ ಲಾಭದ ಬದಲು ನಷ್ಟವನ್ನೇ ಉಂಟು ಮಾಡಬಹುದು. ನೀವು ಅಸಮಾಧಾನ ಕೂಡ ಮಾಡಿಕೊಳ್ಳಬಹುದು. ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯ ಹದಗೆಟ್ಟಾಗ ಮತ್ತು ಅವರ ಅನೇಕ ಕೆಲಸಗಳು ಅಡ್ಡಿಯಾದಾಗ ನೀವು ಅವರಿಗೆ ಸಹಾಯವನ್ನು ಮಾಡಿ. ಇದು ಅವರ ಹೃದಯದಲ್ಲಿ ನಿಮಗೆ ಹೆಚ್ಚಿನ ಸ್ಥಾನವನ್ನು ನೀಡುತ್ತದೆ. ಇನ್ನು ಕೆಲವೊಂದಷ್ಟು ಪರಿಹಾರಗಳು ಏನು ಅಂತ ನೋಡೋದಾದರೆ, ಪ್ರತಿ ಶುಕ್ರವಾರದಂದು ಶ್ರೀ ಸೂಕ್ತ ಪಠಣವನ್ನು ನಿಮಗೆ ಪ್ರಗತಿಯ ಅಂಶವೆಂದು ಸಾಬೀತುಪಡಿಸುತ್ತದೆ. ಹಾಗಾಗಿ ಅದನ್ನು ಪಠಿಸುವುದು ಒಳ್ಳೆಯದು. ಆಮೇಲೆ ಮಹಾರಾಜ ದಶರಥ ರಚಿಸಿದ ನೀಲ ಶನಿ ಸ್ತೋತ್ರವನ್ನು ಪ್ರತಿ ಶನಿವಾರದಂದು ಪಠಿಸಿ. ಇದು ನಿಮಗೆ ಅದೃಷ್ಟವನ್ನು ಬಲಪಡಿಸುತ್ತದೆ. ಪ್ರತಿ ಶನಿವಾರ ಅಂಗವಿಕಲರು ಮತ್ತು ಕುರುಡರಿಗೆ ಆಹಾರವನ್ನು ನೀಡುವುದನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಇನ್ನು 2026ರ ವೃಷಭ ರಾಶಿಯವರ ಭವಿಷ್ಯದ ಪ್ರಕಾರ ಬುಧವಾರ ಒಂದು ಜೋಡಿ ಪಕ್ಷಿಗಳನ್ನು ಉಚಿತವಾಗಿ ದಾನವಾಗಿ ನೀಡಬೇಕು. ಪ್ರತಿ ಬುಧವಾರ ಒಂದು ಜೋಡಿ ಪಕ್ಷಿಗಳನ್ನು ಉಚಿತವಾಗಿ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿನ ವೃಷಭ ರಾಶಿಯವರ ವರ್ಷ ಭವಿಷ್ಯ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ವೃಷಭ ರಾಶಿಯವರಿಗೆ 2026ರಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಇರುತ್ತೆ, ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ, ಅದರಿಂದ ಏನೆಲ್ಲ ಫಲಿತಾಂಶಗಳು ಸಿಗ್ತವೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿಯೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.